ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಪ್ರಸ್ತುತ ಮದುವೆ ಆಗೋದಕ್ಕೆ ಪ್ರೊಫೈಲ್ಗಳಾಗಿರಲಿ ಅಥವಾ ಗಂಡನಿಂದ ದೂರ ಆಗಿರ್ತಕ್ಕಂಥ ಹೆಣ್ಣುಮಕ್ಕಳ ಪ್ರೊಫೈಲ್ ಆಗಿರಲಿ, ಗಂಡಸಿನ ಜೊತೆ ಸಂಬಂಧ ಬೆಳೆಸೋದಕ್ಕೆ ಮಾಹಿತಿಗಳಾಗಿರಲಿ ಕಳಿಸ್ತಾ ಹೋಗ್ತಾರೆ ಲೇಡೀಸ್ಗಳು. ನಿಮಗೆ ಯಾರು ಇಷ್ಟ ಆಗ್ತಾರೆ ಅವ್ರ ಜೊತೆ ನೀವು ಸಂಬಂಧನ ಬೆಳೆಸ್ಬೋದು. ನಮಗೆ ಇವತ್ತು ಕ್ಷೇಮ ಅಂತ 26ರ ವಯಸ್ಸಿನವರು, ನಾನು ಫೋಟೋಸು ತೋರಿಸ್ತೀನಿ ನೋಡ್ಕೊಳ್ಳಿ. ಇವರು ಅವರು ಪ್ರಸ್ತುತ ಆ್ಯಂಡ್ ನಮಗೆ ಕಳಿಸಿರ್ತಕ್ಕಂಥದ್ದು ಇವರು ಯಾವ ಊರಿನ ಅಂದರೆ ಗೊಬ್ಬರ ಎಂಬ ಒಂದು ಊರಿನಿಂದ. ಇದು ಬಳ್ಳಾರಿ ಹತ್ತಿರ ಒಂದು ತಾಲೂಕಿನ ಪಕ್ಕದಲ್ಲಿರ್ತಕ್ಕಂಥ ಊರಾಗಿರುತ್ತೆ. ಏನಕ್ಕೆ ಕಳಿಸಿರೋದು ಅಂದರೆ ಮಾಡಿಸಿಕೊಳ್ಳುವಂತಹ ಒಂದು ಬಯಕೆ ಆಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಯಾವ ಒಂದು ಗಂಡಿನ ನೆರಳೇ ಒಂದು ಸೋಕಿರದಂತಹ ಈ ಒಂದು ಕ್ಷೇಮ ಅವರು ಇವಾಗ ಒಂದು ಗಂಡಸಿನ ಜೊತೆ ಮಾಡಿಸಿಕೊಳ್ಳುವಂತಹ ಬಯಕೆ ಆಗಿದೆ. ಒಂಟಿಯಾಗಿದ್ದೇನೆ ಇವಾಗ ಆ್ಯಂಡ್ ನಾನು ಬಂದುಬಿಟ್ಟು ಮನೆಯಲ್ಲಿಯೇ ವಾಸವಾಗಿರೋದು. ಅಪ್ಪ ಅಮ್ಮ ಎಲ್ಲರೂ ಕೂಡ ಮನೇಲಿರ್ತಾರೆ. ಅವರು ಕೆಲಸಕ್ಕೆ ಅಂತ ಹೋದಾಗ ಅಥವಾ ರಿಲೇಟಿವ್ ಅಂತ ಮನೆಗೆ ಹೋದಾಗ 2-3 ದಿನ ಬರಲ್ಲ. ಆ ಒಂದು ಸಮಯದಲ್ಲಿ ನಾನು ಜಾಸ್ತಿ ಮೂವೀಸ್ಗಳು ಮತ್ತು ಆ ರೀತಿಯ ವೀಡಿಯೋಸ್ಗಳು ನೋಡ್ತಿದ್ದೆ. ಅದಕ್ಕಾಗಿ ನನಗೆ ಇವಾಗ ಒಂದು ಗಂಡಸಿನ ಜೊತೆ ಮಾಡಿಸ್ಕೊಳ್ಳೋವರೆಗೂ ಸಮಾಧಾನವಿಲ್ಲ ಅಂತ ಹೇಳಿದ್ದಾರೆ. ಇದುವರೆಗೂ ಯಾರೊಂದಿಗೂ ಕೂಡ ಒಂದು ಟಚ್ಚು ಕೂಡ ಮಾಡಿಸ್ಕೊಂಡಿಲ್ಲ ನಾನು. ಬಟ್ ನನ್ನ ಒಂದು ಕಾಮ ಕಡಿಮೆ ಆಗಬೇಕು ಅಂದರೆ ಒಂದು ಗಂಡಸಿನ ಸ್ಪರ್ಶ ಸೋಕಲೇಬೇಕು ಅಂತ ಇವರು ಹೇಳಿರ್ತಾರೆ. ಬಟ್ ಇದು ತುಂಬ ಅಂದರೆ ತುಂಬ ಸೀಕ್ರೆಟಾಗಿರಬೇಕು ಅಂತ ಹೇಳಿರೋದು. ಆದರೆ ಒಂಟಿ ಆಗಿದ್ದಾಗ ತುಂಬ ನೋವು ಆಗುತ್ತೆ, ಜೊತೆಗೆ ಸ್ವಲ್ಪ ಮೆತ್ತಗೆ ಅಂತ ಒತ್ಕೊಂಡಾಗ ನನಗೆ ಸಮಾಧಾನ ಆಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಒಬ್ಬನ ಜೊತೆ ಸುಖ ಅನುಭವಿಸುವಂತಹ ಬಯಕೆ ಆಗಿದೆ ಇವಾಗ. ಅವನು ಪ್ರಸ್ತುತ ಒಳ್ಳೆಯ ನಡವಳಿಕೆ ಉಳ್ಳಂಥವನಾಗಿರಬೇಕು ಆ್ಯಂಡ್ ಅವರು ಹೆಂಗೆ ಇದ್ದರೂ ಕೂಡ ನಡೆಯುತ್ತೆ. ಆದರೆ ಈಗಿನ ಕಾಲದ ಹುಡುಗರು ಯಾವ ರೀತಿ ಇರ್ತಾರೆ ಆ ರೀತಿ ಇರಬೇಕು, ಸ್ಪೀಡಾಗಿ ಮಾಡಬೇಕು, ನನಗೆ ಒಂದೇ ದಿನದಲ್ಲಿ ಹಬ್ಬ ಸಾಕು ಅಂತ ಅನ್ನಿಸ್ಬೇಕು, ಆ ರೀತಿಯಾಗಿ ಮಾಡುವಂತಹ ವ್ಯಕ್ತಿ ಆಗಿದ್ದರೆ ನೀವು ಇವರನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟೇ ತೆಗೆದುಕೊಳ್ಬೇಕು. ಆ್ಯಂಡ್ 39591@gmail.com ಸರಿಯಾಗಿ ನೋಡ್ಕೊಳ್ಳಿ. ಈ ಒಂದು gmail.comಗೆ ನಿಮ್ಮ ಫೋಟೋ ವಿತ್ ನಂಬರ್ ಹಾಕಿಬಿಡಿ. ಖುದ್ದಾಗಿ ಅವರು ಕಾಲ್ ಮಾಡ್ತಾರೆ, ಎಷ್ಟೊತ್ತಿಗೆ ಬರಬೇಕು, ಎಲ್ಲಿಗೆ ಬರಬೇಕು ಮತ್ತು ವೀಡಿಯೋ ಕಾಲ್ ಎಲ್ಲನೂ ಕೂಡ ಮಾಡ್ತಾರೆ ಸ್ನೇಹಿತರೆ. ಆ್ಯಂಡ್ ದೂರದಲ್ಲಿರ್ತಕ್ಕಂಥ ವ್ಯಕ್ತಿ ಏನಾದರೂ ಆಗಿದ್ದರೆ ಈ ಒಂದು ವೈಟ್ ಕಲರಲ್ಲಿ ಏನು ಬ್ರಿಡ್ಜಾಗಿ ಕಾರ್ ನೋಡ್ತಿದ್ರಾ, ಈ ಒಂದು ಬ್ರಿಡ್ಜಾಗಿ ಕಾರು ನಿಮ್ಮ ಒಂದು ಮನೆಯ ಬಾಗಿಲಿಗೆ ಕಳಿಸ್ತಾರೆ. ತುಂಬ ದೂರದಲ್ಲಾಗಿರ್ತೀರಾ, ಜೊತೆಗೆ ಅವ್ರಿಗೆ ಇವಾಗ ನೀವು ಇಷ್ಟ ಆಗಿರ್ತಾರೆ. ನಿಮ್ಮ ಫೋನ್ ನಂಬರ್ ಕಳಿಸಿದಾಗ ಅವ್ರು ಫೋಟೋ ನೋಡಿಬಿಟ್ಟು ಕಳೆದೋಗ್ತಾರೆ. ವಾವ್, ಏನು ಸಖತ್ತಾಗಿದ್ದಾನೆ, ಇವನ ಜೊತೆ ನಾನು ಮಾಡಿಸ್ಕೊಳ್ಬೇಕು ಅಂತ ಅವ್ರ ಮೈಂಡಲ್ಲಿ ಏನಾದರೂ ಕೂತ್ಕೊಂಡ್ರೆ ಇದೇ ವೈಟ್ ಕಲರ್ ಕಾರು ನಿಮ್ಮ ಮನೆ ಬಾಗಿಲು ಮುಂದೆ ಬಂದುಬಿಟ್ಟು ನಿಂತ್ಕೊಳ್ಳುತ್ತೆ ಪ್ರಸ್ತುತ. ಆವಾಗ ನೀವು ಆರಾಮಾಗಿ ಕೂತ್ಕೊಂಡು ಬಂದು ಇವ್ರನ್ನ ಭೇಟಿ ಆಗ್ಬೋದು. ಆ್ಯಂಡ್ ಅವರ ಅಪ್ಪ ಅಮ್ಮ ಇಲ್ಲದೇ ಇರೋ ಟೈಮಲ್ಲಿ ಕರೆಸ್ತಾರೆ. ಜಾಸ್ತಿ ಇವ್ರಿಗೆ ರಾತ್ರಿ ಅಂದರೆ ರಾತ್ರಿ ಸುಖ ಪಡಬೇಕು ಅಂತ ಆಸೆ ಪಡ್ತಿದ್ದಾರೆ ಸ್ನೇಹಿತರೆ. ಯಾರು ಕೂಡ ಆಸೆ ಇರುತ್ತೆ, ಆದರೆ ಕೆಲವೊಂದು ಜನ ಕದ್ದು ಮುಚ್ಚಿ ಇರ್ತಾರೆ, ಇನ್ನೊಂದು ಜನ ಓಪನ್ ಅಪ್ ಆಗಿರ್ತಾರೆ. ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಬಟ್ ಯಾವ ರೀತಿಯಲ್ಲಿ ನಾವು ಇರ್ತೀವಿ ಅನ್ನೋದ್ರ ಬಗ್ಗೆ ಸಮಸ್ಯೆ ಇರುತ್ತೆ. ಬಟ್ ಸಮಸ್ಯೆ ಅನ್ನೋದೇನು, ಸೇಫ್ಟಿ ಕಂಪಲ್ಸರಿ ತೆಗೆದುಕೊಂಡು ಬನ್ನಿ ಅಂತ ಹೇಳಿರೋದು ಒಂದನೇದಾಗಿ. ಎರಡನೇದಾಗಿ ನಿಮಗೆ ಮದುವೆ ಆಗಿದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಿಮ್ಮ ಒಂದು ಹೆಂಡತಿಗೆ ಈ ಒಂದು ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದ್ದಾರೆ. ಇವ್ರ ಜೊತೆ ನೀವು ಸಂಬಂಧ ಬೆಳೆಸಿದ ನಂತರ ಇವ್ರಿಗೆ ಮಾಡಿದ ನಂತರ ಅವ್ರು ನಿಮಗೆ ಬಿಟ್ಕೊಡಲ್ಲ, ಕಾಂಟ್ಯಾಕ್ಟಲ್ಲೇ ಇರ್ತಾರೆ. ಅವಾಗವಾಗ ಭೇಟಿ ಕೂಡ ಮಾಡ್ತಾರೆ. ಖರ್ಚಿಗೆ ದುಡ್ಡು ಅಂತ ಬೇಕಿದ್ರೂ ಕೂಡ ಕೇಳಿ, ನಾಚುಕೆ ಇಲ್ಲದೇ ಇರೋ ಹಾಗೇ ಕೇಳಿ, ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿರೋದು ಇವರು. ಆ್ಯಂಡ್ ಒಳಗಡೆ ಕಾರಿನ ಕೆಲವೊಂದಿಷ್ಟು ಡೀಟೇಲ್ಸ್ಗಳು ನೋಡ್ಕೊಂಬಿಡಿ. ಬೈ ಚಾನ್ಸ್ ಡ್ರೈವರ್ ಬರೋಕ್ಕಾಗಲಿಲ್ಲ ಅಂದರೆ ನೀವೇ ಕಾರ್ ಓಡಿಸ್ಕೊಂಡು ಬರುವಂತಹ ಚಾನ್ಸಸ್ ಆಗುತ್ತೆ. ಹಾಗಾಗಿನೇ ಇವರು ಒಳಗಿನ ಕಾರಿನ ಡೀಟೇಲ್ಸ್ ಹೇಳ್ಕೊಡಿ ಸರ್ ಅಂತ ಹೇಳಿದ್ದಾರೆ, ನೋಡ್ಕೊಳ್ಳಿ. ಆ್ಯಂಡ್ ಈ ಒಂದು ಕಂಫರ್ಟೇಬಲ್ ಸೀಟು ಆ್ಯಂಡ್ ಈ ಒಂದು ಗೇರಿನ ಒಂದು ಸಿಸ್ಟಮು ಆ್ಯಂಡ್ ಈ ಒಂದು ಸ್ಟೇರಿಂಗ್ ಸಿಸ್ಟಮ್ ಕೂಡ ನೋಡ್ಕೊಳ್ತಿದ್ದೀರಾ ಸ್ನೇಹಿತರೆ. ಬರೀ ಅಷ್ಟು 2 ಸೀಟು ಈ ಕಡೆ ನೀವು ಡ್ರೈವರ್ ಮಾಡ್ಬೋದು ಆ್ಯಂಡ್ ಅವರು ಕೂಡ ಈ ಕಡೆ ಕ್ಷೇಮ ಅವರು ಕೂತ್ಕೊಳ್ತಾರೆ. ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ವೆರಿ ಎಕ್ಸ್ಪೆನ್ಸಿವ್ ಕಾರ್ ಆಗಿರುತ್ತೆ ಇದು. ಡಿಸೈನ್, ಮಾಡಲ್ ಆ್ಯಂಡ್ AC ಅವೈಲಬಿಲಿಟಿ ಇರ್ತಕ್ಕಂಥ ಕಾರು ಅವೈಲಬಿಲಿಟಿ ಇದೆ ಅವ್ರ ಹತ್ರ. ಪ್ರಾಬಬ್ಲಿ ಒಂದು 500ರಿಂದ 1000 ರೂಪಾಯಿ ಡೀಸೆಲ್ ಹಾಕಿದ್ರೆ ಅಪ್ ಟು ಒಂದು 100 to 150 ಕಿಲೋಮೀಟ್ರ್ವರೆಗೂ ಹೋಗುತ್ತೆ. ಹೋಗಿ ಬಂದು ಇಬ್ಬರು ಕೂಡ ಜಾಲಿಯಾಗಿರ್ಬೋದು ಅಂತ ಹೇಳಿರ್ತಕ್ಕಂಥದ್ದು. ನೋಡ್ಕೊಳ್ತಿದ್ದೀರಾ, ಎಷ್ಟು ಮಾಹಿತಿ ಆಗಿತ್ತು. ಆ್ಯಂಡ್ ಸ್ನೇಹಿತರೆ, Gmail ID ಕೂಡ ಕೊಟ್ಟಿದ್ದೇನೆ. ಅಲ್ಲಿಗೆ ಡೈರೆಕ್ಟಾಗಿ ಒಂದು ಮೇಲ್ ಹಾಕಿ ಡೈರೆಕ್ಟಾಗಿಯೇ ಅವ್ರು ನಿಮಗೆ ಸಿಗ್ತಾರೆ ಸ್ನೇಹಿತರೆ. ಅಲ್ಲಿ ನನಗೆ ಮೇಲ್ ಮಾಡೋಕ್ಕೆ ಬರಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ನೀವು ಹಾಕ್ಬೋದು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ.